ನಮಸ್ತೆ ಮಕ್ಕಳೇ. ನಿಮ್ಗೊಂದು ಕತೆ ಹೇಳ್ತಾ ಇದ್ದೀನಿ. ಕಳ್ಳನ ಕತೆ. ನೋಡಿ, ನಮ್ಮ ಸುತ್ತಮುತ್ತ ಕಳ್ಳರಿರ್ತಾರೆ ಅಂತ ನಮ್ಗೆ ಗೊತ್ತೇ ಇರೋದಿಲ್ಲ. ಈ ಕತೆನ ಕೇಳ್ತಾ ಹೋಗಿ ನಿಮ್ಗೆ ಗೊತ್ತಾಗುತ್ತೆ. ಒಂದೂರಲ್ಲಿ ಒಬ್ಬ ವಜ್ರದ ವ್ಯಾಪಾರಿ ಇರ್ತಾನೆ. ವಜ್ರ ಅನ್ನೋ ಗೊತ್ತಲ್ಲ ನಿಮಗೆ, ಡೈಮಂಡ್. ಎಸ್, ಅವನು ಪ್ರತಿ ಊರೂರಿಗೆ ಹೋಗಿ ದೇಶಗಳಿಗೆ ಹೋಗಿ ವಜ್ರಗಳನ್ನು ಮಾರ್ತಾ ಇದ್ದ. ಒಂದು ಸಾರಿ ಅವನು ಒಂದು ಟ್ರೈನಲ್ಲಿ ಹೋಗಬೇಕಿತ್ತು, ಒಂದು ಊರಿಗೆ ಹೋಗಬೇಕಿತ್ತು. 3 ಡೇಸ್ ಅಂದರೆ 3 ದಿನ ಒಂದು ಪ್ರಯಾಣ. ಅವನ ಹತ್ರ ವಜ್ರ ಇದೆ. ಆ ವಜ್ರ ಇದೆ ಅನ್ನೋದು ಒಬ್ಬ ಕಳ್ಳನಿಗೆ ಗೊತ್ತಾಗ್ಬಿಡುತ್ತೆ. ಆವಾಗ ಅವನು ಏನು ಮಾಡ್ತಾನೆ, ಕಳ್ಳ ಆ ವಜ್ರದ ವ್ಯಾಪಾರಿನೇ ಫಾಲೋ ಮಾಡ್ಕೊಂಡು ಅವನ ಜೊತೆನೇ ಕೊಡ್ತಾನೆ ಟ್ರೈನಲ್ಲಿ. ಹಾಗೆ ಹೋಗ್ತಾರೆ, ಇಬ್ಬರು ಹೋಗ್ತಾರೆ. ಹೋಗೋವಾಗ ಎಲ್ಲಿ ಹೋಗ್ತಾರೆ, ಒಂದು ಊರಲ್ಲಿ ಉಳ್ಕೋತಾರೆ. ಸೊ 3 ದಿನ ಪ್ರಯಾಣದ ಜೊತೆ ಆ ಕಳ್ಳನೂ ಅವ್ರ ಜೊತೆ ಹೋಗ್ತಾನೆ. ಹೀಗೆ ಹೋಗ್ತಾ ಹೋಗ್ತಾ ಒಂದು ಊರಲ್ಲಿ ಉಳ್ಕೋತಾನೆ. ಆಗ ಕಳ್ಳ ವ್ಯಾಪಾರಿ ಮಲಗಿದ ತಕ್ಷಣ ಅವನ್ನೆಲ್ಲ ಚೆಕ್ ಮಾಡ್ತಾನೆ. ಅವನ ಬ್ಯಾಗ್ನ, ಅವನ ಹತ್ರ ಇರೋದನ್ನು ಎಲ್ಲ ಕಡೆ ಚೆಕ್ ಮಾಡ್ತಾನೆ. ಏನೊಂದು ಸಿಗೋದಿಲ್ಲ. ಆಮೇಲೆ ಬೆಳಗ್ಗೆ ನೋಡಿದ್ರೆ ಆ ವಜ್ರ ವ್ಯಾಪಾರಿ ಹತ್ರನೇ ಇದೆ. ಸರಿ, ಅವನು ತುಂಬ ಪೇಚಾಡ್ತಾನೆ. ಮತ್ತೆ ಸೆಕೆಂಡ್ ಡೇ, 2ನೇ ದಿನವೂ ಅಷ್ಟೇ. ಆ ವ್ಯಾಪಾರಿ ಮಲಗಿದ ತಕ್ಷಣ ಇವನ್ನೆಲ್ಲ ಅವನ ಬ್ಯಾಗು, ಅವನ ಹತ್ರ ಇರೋದು ಎಲ್ಲ ಒಟ್ಟು ಎಲ್ಲ ಚೆಕ್ ಮಾಡ್ತಾನೆ. ಆ ವ್ಯಾಪಾರಿನೆಲ್ಲ ಚೆಕ್ ಮಾಡ್ತಾನೆ. ವಜ್ರ ಸಿಗೋದಿಲ್ಲ. ಮತ್ತೆ ಬೆಳಕಾಗುತ್ತೆ. ಮತ್ತೆ ಸೇಮ್ ಅವನ ಹತ್ರ ವಜ್ರ ಇದೆ. ಎಲ್ಲರಿಗೂ ವಜ್ರ ತೋರಿಸ್ತಾ ಇದ್ದಾನೆ ಮಾರೋಕ್ಕೆ. ಇವನಿಗೆ ತುಂಬ ವಿಚಿತ್ರ ಅನಿಸುತ್ತೆ. ಎಲ್ಲಿಡ್ತಾನೆ ಇವನು ಈ ವಜ್ರನ? ಎಷ್ಟು ಹುಡುಕ್ತಾ ಇದ್ದೀನಿ ನಾನು, 2 ಡೇಸಿಂದ ಹುಡುಕ್ತಾ ಇದ್ದೀನಿ, ಎಲ್ಲೂ ಸಿಗ್ತಾ ಇಲ್ಲಲ್ಲ ಅಂತ ಯೋಚನೆ ಮಾಡ್ತಾನೆ. ಸರಿ ಆಯಿತು, ಇವತ್ತು ಹೆಂಗಾದರೂ ಮಾಡಿ ಈ ವಜ್ರನ ತಕ್ಕೊಳ್ಳೇಬೇಕು. ಇವತ್ತೊಂದೇ ದಿನ ನನಗೆ ಟೈಮ್ ಇರೋದು, ಇನ್ನು ನಾಳೆ ಅವನು ಹೊರಟ್ಬಿಡ್ತಾನೆ ಅಂತ ಹೇಳಿ ಏನು ಮಾಡ್ತಾನೆ ಆ ಕಳ್ಳ, ಅವತ್ತು ರಾತ್ರಿ ಅವನು ಮಲಗೋವರೆಗೂ ಮಲಗೋದಿಲ್ಲ. ಯಾರು? ಆ ವಜ್ರದ ವ್ಯಾಪಾರಿ ಮಲಗೋವರೆಗೂ ಅವ್ನು ಮಲಗೋದಿಲ್ಲ. ಹಾಗೇ ಕಣ್ಮಿಟ್ಕಿಸ್ಕೊಂಡು ಕೊಡ್ತಾನೆ. ಇವನು ಮಲ್ಕೊಳ್ಳೋ ಥರ ಆ್ಯಕ್ಟಿಂಗ್ ಮಾಡ್ತಾನೆ. ಅವಾಗ ಹೆಂಗೋ ಮಲಗಿದ್ದಾನೆ. ಸುತ್ತಮುತ್ತ ಯಾರಾದರೂ ಇದ್ದಾರಾ ನೋಡ್ಕೊಂಡು ಬರ್ತೀನಿ ಅಂತ ಒಂಚೂರು ಹಿಂಗೆ ಹೋಗಿರ್ತಾನೆ ನೋಡಪ್ಪ. ಆಮೇಲೆ ಹೋಗಿ ಬಂದು ನೋಡ್ತಾನೆ, ಅವ್ನು ಮಲ್ಕೊಂಡ್ಬಿಟ್ಟಿರ್ತಾನೆ. ಯಾರು? ವ್ಯಾಪಾರಿ. ಮತ್ತು ಎಲ್ಲ ಚೆಕ್ ಮಾಡ್ತಾನೆ. ಮತ್ತೂ ಈ ವಜ್ರ ಸಿಗೋದಿಲ್ಲ. ತುಂಬ ಬೇಜಾರಾಗ್ಬಿಡುತ್ತೆ. ಯಾರಿಗೆ? ಕಳ್ಳನಿಗೆ. ಸರಿ, ಮತ್ತೆ ಮಾರನೇ ದಿನ ಯಥಾ ಸ್ಥಿತಿ ಅವ್ನು ಮತ್ತೆ ತನ್ನ ವಜ್ರಗಳನ್ನ ತೊಗೊಂಡು ಮಾರ್ತಾ ಇದ್ದಾನೆ. ಅವನಿಗೆ ಪೇಷನ್ಸ್ ಹೋಗ್ಬಿಡುತ್ತೆ, ತಾಳ್ಮೆ ಹೋಗ್ಬಿಡುತ್ತೆ. ಆವಾಗ ಅವನೇನು ಮಾಡ್ತಾನೆ, ವ್ಯಾಪಾರಿನ ಡೈರೆಕ್ಟಾಗಿ ಕೇಳ್ಬಿಡ್ತಾನೆ, ನೋಡಿ ಸ್ವಾಮಿ, ನಾನು ಒಬ್ಬ ಕಳ್ಳ. ಆ್ಯಕ್ಚುಲಿ ನಾನು ನಿಮ್ಮ ವಜ್ರಗಳನ್ನು ಕದಿಬೇಕು ಅಂತ ಬಂದೆ. 3 ದಿನದಿಂದ ನಾನು ಪ್ರಯತ್ನ ಪಡ್ತಾನೇ ಇದ್ದೀನಿ. ಆದರೆ ಆ ವಜ್ರ ಸಿಗ್ತಾ ಇಲ್ಲ. ನೀವು ಎಲ್ಲಿ ಬಚ್ಚಿಡ್ತಾ ಇದ್ದೀರಾ, ಅಂದರೆ ಎಲ್ಲಿ ತೆಗೆದಿಡ್ತಾ ಇದ್ದೀರಾ, ನನಗೆ ಗೊತ್ತಾಗ್ದಾಗೆ ಎಲ್ಲಿ ಮುಚ್ಚಿಡ್ತಾ ಇದ್ದೀರಾ ಅಂತ ಕೇಳ್ತಾನೆ. ಆವಾಗ ವ್ಯಾಪಾರಿ ಜೋರಾಗಿ ನಗ್ತಾನೆ. ಮಕ್ಕಳೇ, ಅಯ್ಯೋ ಮೂರ್ಖ, ನೀನು ಫಸ್ಟ್ ಡೇ ನನ್ನ ಜೊತೆ ಬಂದಾಗಲೇ ಗೊತ್ತಾಯಿತು ನೀನು ಕಳ್ಳ ಅಂತ. ಸೊ ನನ್ನ ವಜ್ರಗಳನ್ನ ನಾನು ಕಾಪಾಡ್ಕೋಬೇಕಾಗಿತ್ತಲ್ವಾ, ನೀನು ಹೇಗಿದ್ರೂ ಕದ್ದು ಬಿಡ್ತೀಯ ನನ್ನ ವಜ್ರನ ಅಂತ ಗೊತ್ತಾಯ್ತು ನನಗೆ. ಅದಕ್ಕೆ ನಾನು ಏನು ಮಾಡಿದೆ ಅಂದರೆ, ನಿನ್ನ ಬಟ್ಟೆ ಬ್ಯಾಗಲ್ಲೇ ನನ್ನ ವಜ್ರದ ಒಂದು ಚೀಲನ ಇಟ್ಬಿಟ್ಟೆ ಅಂತ ಹೇಳ್ತಾನೆ. ಕಳ್ಳನಿಗೆ ಆಶ್ಚರ್ಯ, ಅಯ್ಯೋ ಎಂಥ ಕೆಲಸ ಆಗೋಯ್ತಲ್ಲ ಅಂತ. ಅವಾಗ ಅವನು ವ್ಯಾಪಾರಿ ಹೇಳ್ತಾನೆ, ನೀನು ನನ್ನನ್ನೆಲ್ಲ ಚೆಕ್ ಮಾಡಿದೆ, ನಾನು ಮಲಗಿದಾಗ ನನ್ನನ್ನು ಕೂಡ ನೀನು ಚೆಕ್ ಮಾಡಿದೆ, ನನ್ನ ಬ್ಯಾಗ್ ಚೆಕ್ ಮಾಡಿದೆ, ಒಂದೊಂದು ಇಂಚು ಕೂಡ ನೀನು ಬಿಡ್ದೆ ಹಾಗೆ ಹುಡ್ಕಾಡ್ದೆ ಅಲ್ಲಪ್ಪ. ನೀನು ನನ್ನನ್ನು ಹುಡ್ಕಾಡ್ದೆ, ಆದರೆ ನಿನ್ನ ಗಂಟದ ಬಗ್ಗೆ ನಿನಗೆ ಅನುಮಾನ ಇರಲಿಲ್ವಲ್ಲ. ಸೊ ಹಾಗಾಗಿ ನಾನು 2 ದಿನವೂ ಅಲ್ಲೇ ಇಟ್ಟೆ, 3 ದಿನವೂ ಅಲ್ಲೇ ಇಟ್ಟೆ ಅಂತ ಹೇಳ್ತಾನೆ. ಆವಾಗ ಆ ಕಳ್ಳ ಕೇಳ್ತಾನೆ, ಅಲ್ಲ ಸ್ವಾಮಿ, ನೀವು 2 ದಿನ ಏನೋ ಓಕೆ, ನಾನು ನಿಮ್ಗಿಂತ ಮೊದಲು ಮಲಗಿದ್ದೆ, ಎತ್ತಿಟ್ರಿ. ಆದರೆ 3ನೇ ದಿನ ನೀವು ಮಲಗೋವರೆಗೂ ಮಲಗಿಲ್ಲ, ಹೇಗೆ ಬಚ್ಚಿಟ್ರಿ ಅಂತ ಕೇಳ್ತಾನೆ. ನೀನು ಹಾಗೆ ಮೆಲ್ಲಕ್ಕೊಂದು ರೌಂಡ್ ಹೋಗಿ ಬಂದೆ ನೋಡು, ಯಾರು ಎದ್ದಿದ್ದಾರಾ ಇಲ್ವಾ ನೋಡ್ಕೊಂಡು ಬರೋಕ್ಕೆ ಅಂತ ಹೋದಲ್ಲ, ಆ ತಕ್ಷಣ ನಾನು ನಿನ್ನ ಬ್ಯಾಗಲ್ಲಿ ತೋರಿಸಿ ನಾನು ವಾಪಸ್ ಮಲ್ಕೊಂಡ್ಬಿಟ್ಟೆ ಅಂತಾನೆ. ಆವಾಗ ಕಳ್ಳನಿಗೆ ತುಂಬ ಆಶ್ಚರ್ಯ ಆಗುತ್ತೆ. ನಾನು ಕಳ್ಳ ಕದಿಬೇಕು ಅಂತ ಬಂದೆ ಸ್ವಾಮಿ, ಆದರೆ ನಾನು ಕಳ್ಳತನ ಮಾಡಿ ನಿಮ್ಮ ವಜ್ರ ಕದಿಯೋದೊಂದು ವಿಚಾರ, ಆದರೆ ಮಾತ್ರ ನಿಮ್ಮ ಈ ಬುದ್ಧಿವಂತಿಕೆಗೆ ನಿಜವಾಗ್ಲೂ ನಾನು ಶರಣಾರ್ಥಿ. ದಯವಿಟ್ಟು ನನ್ನ ಕ್ಷಮಿಸ್ಬಿಡಿ ಸ್ವಾಮಿ, ನಾನು ಏನೋ ಅಂದ್ಕೊಂಡು ಬಂದೆ, ಆದರೆ ನಿಮ್ಮ ಬುದ್ಧಿವಂತಿಕೆಗೆ ನಾನು ನಿಜವಾಗ್ಲೂ ನನ್ನ ಸೋಲನ್ನು ಒಪ್ಕೋತೀನಿ ಅಂತ ಹೇಳಿ ಅವ್ರಿಗೆ ಕೈ ಮುಗಿದು ಅಲ್ಲಿಂದ ಹೊರಟ್ಬಿಡ್ತಾನೆ. ಆಗ ವ್ಯಾಪಾರಿ ನಗ್ತಾ ತನ್ನ ವಜ್ರಗಳನ್ನು ತಗೊಂಡು ಮತ್ತೆ ಮಾರೋಕ್ಕೆ ಅಂತ ಹೊರಡ್ತಾನೆ. ನೋಡಿ ಮಕ್ಕಳೇ, ಇಲ್ಲಿ ಏನು ತಿಳ್ಕೊಬೇಕಾಗುತ್ತೆ ಅಂದರೆ, ನಮ್ಮ ಶತ್ರುಗಳು ನಮ್ಮ ಜೊತೆನೇ ಇರ್ತಾರೆ, ನಮಗೆ ಗೊತ್ತೇ ಇರೋದಿಲ್ಲ.
ಸೊ ಹಾಗಾಗಿ ನಾವು ತುಂಬ ಎಚ್ಚರವಾಗಿರಬೇಕು. ನೋಡಿ, ಆ ವ್ಯಾಪಾರಿ ಅಕಸ್ಮಾತಾಗಿ ತನ್ನ ಹತ್ರನೇ ವಜ್ರಗಳನ್ನ ಇಟ್ಕೊಂಡ್ಬಿಟ್ಟಿದ್ರೆ ಫಸ್ಟ್ ಡೇನೇ ಆ ಕಳ್ಳ ಕದ್ಕೊಂಡು ಓಡೋಗ್ಬಿಡ್ತಿದ್ದ. ಆದರೆ ವ್ಯಾಪಾರಿಯ ಒಂದು ಬುದ್ಧಿವಂತಿಕೆ, ಯಾಕಂದರೆ ಕಳ್ಳನ ಜೊತೆ ಹೊಡೆದಾಡಿ ಬಡ್ದಾಡಿ ತೊಗೊಳಕ್ಕಾಗೋದಿಲ್ಲ. ಕಳ್ಳ ಎತ್ಕೊಂಡು ಹೋಗ್ಬಿಟ್ಟಾದ್ರೆ ಇವನೇನು ಮಾಡ್ತಿದ್ದ ಅಲ್ವಾ? ಸೊ ಬುದ್ಧಿವಂತಿಕೆಯನ್ನು ಉಪಯೋಗಿಸಿ ಆ ವಸ್ತುನ ಅವನ ಹತ್ರನೇ ಇಟ್ಟ. ಅವನಿಗೆ ತನ್ನ ಹತ್ರ ವಜ್ರ ಇರುತ್ತೆ ಅಥವಾ ಅವನು ನನ್ನ ಹತ್ರ ನನ್ನ ಬ್ಯಾಗಲ್ಲಿ ಇಡ್ತಾನೆ ಅಂತ ಅವ್ನು ಕಿಂಚಿತ್ತೂ ಯೋಚನೆ ಮಾಡಿರೋದಿಲ್ಲ. ಹೌದಾ ಮಕ್ಕಳೇ? ಸೊ ಹಾಗಾಗಿ ನಾವು ಕೂಡ ಕೆಲವೊಂದು ಸಂದರ್ಭದಲ್ಲಿ ಶಕ್ತಿಗಿಂತ ಯುಕ್ತಿಯನ್ನು ಉಪಯೋಗಿಸ್ಬೇಕು. ಅಂದರೆ ಬುದ್ಧಿವಂತಿಕೆಯಿಂದ ನಾವು ಕೆಲವೊಂದು ಸಮಸ್ಯೆಗಳಿಂದ ಬಗೆಹರಿಸ್ಕೊಂಡು ಅಥವಾ ಕೆಲವೊಂದು ಅಪಾಯಗಳಿಂದ ಹೊರಗೆ ಬರ್ಬೋದು. ಹೀಗೆ ಮಕ್ಕಳೇ, ನೀವು ಕೂಡ ಇಂತಹ ಬುದ್ಧಿವಂತರಾಗ್ರಿ. ಎಂಥ ಸಂದರ್ಭ ಬಂದರೂ ಕೂಡ ನೀವು ಬುದ್ಧಿವಂತಿಕೆಯಿಂದ ಆ ಸಮಸ್ಯೆಗಳಾಗಲಿ ಅಥವಾ ಪ್ರಾಬ್ಲಮ್ಸ್ ಆಗಲಿ ಸಾಲ್ವ್ ಮಾಡ್ಕೊಳ್ಳಿ ಮಕ್ಕಳೇ. ಸೊ ಚೆನ್ನಾಗಿ ಓದಬೇಕಾಗುತ್ತೆ. ಸೊ ಬುದ್ಧಿವಂತಿಕೆ ಅನ್ನೋದು ಎಲ್ಲ ಹಂತದಲ್ಲೂ ನಿಮ್ಮ ಜೀವನಕ್ಕೆ ಬರುತ್ತೆ ಮಕ್ಕಳೇ. ಮತ್ತೊಂದು ಕಥೆಯೊಂದಿಗೆ ಸಿಗೋಣ. ಈ ಕತೆ ನಿಮ್ಗೆ ಇಷ್ಟ ಆಯಿತು ಅಂದ್ಕೊಂಡಿದ್ದೀನಿ. ನಮಸ್ತೆ ಮಕ್ಕಳೇ.